Friends, अरे गवर्नमेंट रैपिस्ट प्रदेश कोई इनकी वीडियो बनाइए। ಸ್ನೇಹಿತರೆ ನಮಸ್ಕಾರ. ಜೆನ್ಸಿಗಳಿಂದನೇ ಮೋದಿಯ ಯುಗಾಂತ್ಯ, ಅಂದರೆ ಮೋದಿಯ ಅಧಿಕಾರದ ಅಂತ್ಯ, BJPಯ ಅಧಿಕಾರದ ಅಂತ್ಯ, RSSನ ಪ್ರಾಬಲ್ಯದ ಅಂತ್ಯ. ಇದಾಗಬೇಕು ಅಂತಂದರೆ ಹೇಗೆ ಸಾಧ್ಯ ಅಂತ ಒಂದು ಪಾಯಿಂಟು. ಎರಡನೇದು, ಯಾಕೆ ಜೆನ್ಸಿಗಳಿಗೆ ಮೋದಿಯ ಅಧಿಕಾರ ಸಾಕು ಅಂತ ಅನ್ನಿಸ್ತಾ ಇದೆ ಅನ್ನೋದು ಎರಡನೇ ಪಾಯಿಂಟು. ಅಂದರೆ ಜೆನ್ಸಿಗಳಿಗೆ ಯಾಕೆ ಮೋದಿ ಮತ್ತು ಅಮಿತ್ ಶಾ ಇಷ್ಟ ಆಗ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಷ್ಟ ಆಗ್ತಾ ಇಲ್ಲ ಅಂದ ತಕ್ಷಣವೇ ಜೆನ್ಸಿಗಳಿಗೆ ಮೋದಿ ಮತ್ತು ಅಮಿತ್ ಶಾರ ಅಧಿಕಾರವನ್ನು ಅಂತ್ಯಗೊಳಿಸ್ತಕ್ಕಂಥ ಸಾಮರ್ಥ್ಯ ಇದೆಯಾ, ಸಂಖ್ಯಾಬಲ ಇದೆಯಾ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಮೊದಲನೇದಾಗಿ ಜೆನ್ಸಿಗಳಿಗೆ ಮೋದಿ ಮತ್ತು ಅಮಿತ್ ಶಾರ ಅಧಿಕಾರಕ್ಕೆ ಅಂತ್ಯ ಆಡುವಂಥ ಸಂಖ್ಯಾಬಲವಂತೂ ಇದೆ. ಸಂಖ್ಯಾಬಲ ಅಂದಾಗ ನಾನು ಮತದಾರರ ಸಂಖ್ಯೆ ಗಮನದಲ್ಲಿಟ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತಿಗೆ ಈ ದೇಶದಲ್ಲಿ ಜೆನ್ಸಿಗಳ ಸಂಖ್ಯೆ ಆಲ್ಮೋಸ್ಟ್ 39-40 ಕೋಟಿಯಷ್ಟಿದೆ. ಜೆನ್ಸಿಗಳು ಅಂದರೆ ಯಾರು ಅಂತ ನಿಮಗೆಲ್ಲ ಗೊತ್ತಿದೆ. ಜೆನ್ಸಿ ಅಂತಂದರೆ 1997ರಿಂದ 2012 ಮಧ್ಯೆ ಹುಟ್ಟಿರ್ತಕ್ಕಂಥ ನಮ್ಮ ದೇಶದ ಯುವಜನಾಂಗ ಏನಿದೆ, ಇವರನ್ನು ಜೆನ್ಸಿಗಳು ಅಂತ ಕರಿತೀವಿ. ಅಂದರೆ 14 ವರ್ಷದಿಂದ ಹಿಡಿದು 29 ವರ್ಷ ಏಜ್ ತನಕ ಯಾರು ಇವತ್ತಿದ್ದಾರೆ ಅವರೆಲ್ಲರೂ ಜೆನ್ಸಿಗಳು. ಅವರ ಸಂಖ್ಯೆ ಇವತ್ತು 39-40 ಕೋಟಿಯಷ್ಟಿದೆ. ಅಂದರೆ 2029 ಲೋಕಸಭಾ ಚುನಾವಣೆ ಏನು ನಡೆಯುತ್ತೆ ಆ ಸಮಯದಲ್ಲಿ 39-40 ಕೋಟಿಯಷ್ಟು ಜೆನ್ಸಿಗಳದೇ ಓಟಿರುತ್ತೆ. ಈ ಕಾರಣದಿಂದ ಜೆನ್ಸಿಗಳಿಗೆ ಏನು ಮೋದಿ ಮತ್ತು ಅಮಿತ್ ಶಾ ಬಗ್ಗೆ ಅಸಮಾಧಾನ ಇದೆ, ಅಸಮಾಧಾನ ಜಾಸ್ತಿ ಆಗ್ತಾನೇ ಹೋದರೆ ಖಂಡಿತವಾಗಿ ಜೆನ್ಸಿಗಳಿಗೆ ಮೋದಿ ಮತ್ತು ಅಮಿತ್ ಶಾ ಅವರ ಅಧಿಕಾರಕ್ಕೆ ಅಂತ್ಯ ಆಡುವಂಥ ಸಂಖ್ಯಾಬಲವಂತೂ ಇದೆ ಮತದಾರರ ಸಂಖ್ಯೆ ದೃಷ್ಟಿಯಿಂದ ನೋಡಿದಾಗ. ಆದರೆ ಈ ಜೆನ್ಸಿಗಳಿಗೆ ಯಾಕೆ ಮೋದಿ ಮತ್ತು ಅಮಿತ್ ಶಾ ಬಗ್ಗೆ ಅಸಮಾಧಾನ ಹುಟ್ಟಿತು, ಯಾಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ? ಅಸಮಾಧಾನ ಯಾಕೆ ಹುಟ್ಟಿತು ಅಂತ ನಿಮಗೆ ಬಹುತೇಕರಿಗೆ ಗೊತ್ತಿರ್ಬೋದು. ಮೊದಲನೇದಾಗಿ ನಮ್ಮ ದೇಶದಲ್ಲಿ 2014ರಿಂದ ಈಚೆಗೆ ಮೋದಿ ಪ್ರಧಾನಮಂತ್ರಿ ಆದಾಗಲಿಂದ ಈಚೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಉತ್ತಮಗೊಳ್ಳೋದ್ರ ಬದಲು ಹದಗೆಡ್ತಾನೆ ಹೋಗ್ತಾ ಇದೆ. ಅದೇ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ನಮ್ಮ ದೇಶದಿಂದ ಅಮೆರಿಕಾ ಮತ್ತು ಯುರೋಪ್ ಕಂಟ್ರಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ತಾ ಇರೋ ವಿದ್ಯಾರ್ಥಿಗಳ ಸಂಖ್ಯೆ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇದೆ. ಮತ್ತು ಅವ್ರು ಏನು ಉನ್ನತ ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ತಾ ಇದ್ದಾರೆ, ಅವರು ಹೋಗ್ತಾ ಇರುವಾಗ ಅವರು ಭರಿಸಬೇಕಾದ, ಅವರ ತಂದೆ ತಾಯಿ ಭರಿಸಬೇಕಾದ ವೆಚ್ಚವೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಡಾಲರ್ ಮುಂದೆ ರೂಪಾಯಿ ದಿನೇ ದಿನೇ ಬೀಳ್ತಾ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಭಾರತ ದೇಶದೊಳಗಡೆ ಯಾರು ಓದ್ತಾ ಇರ್ತಕ್ಕಂಥ ಯುವ ಸಮುದಾಯ ಏನಿದೆ ಅವರಿಗೆ ಸರಿಯಾದ ಕ್ವಾಲಿಟಿ ಶಿಕ್ಷಣ ದೊರಕದೇ ಇರೋದು, ಮತ್ತು ಅವರ ತಂದೆ ತಾಯಿಗಳು ಭಾರತದೊಳಗೆ ಶಿಕ್ಷಣ ಕೊಡಿಸುವಾಗಲೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದಂಥ ಸನ್ನಿವೇಶ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಅವರಿಗೆ ಸರಿಯಾದ ಶಿಕ್ಷಣ ದೊರಕದೇ ಇರತಕ್ಕಂಥದ್ದು ಮತ್ತೊಂದು ಕಾರಣ. ಮತ್ತು ಶಿಕ್ಷಣವನ್ನು ಮುಗಿಸಿದ ಮೇಲೆ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅವರೇನು ಸ್ಕಿಲ್ನ ಪಡ್ಕೊಂಡಿರ್ತಾರೋ ಅದಕ್ಕೆ ತಕ್ಕಂತೆ ಉದ್ಯೋಗ ಸಿಗದೇ ಇರತಕ್ಕಂಥದ್ದು, ಅವರ ಅವಕಾಶಗಳು ದಿನೇ ದಿನೇ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಜೆನ್ಸಿಗಳ ಅಸಮಾಧಾನ ಹೆಚ್ಚಲಿಕ್ಕೆ ಕಾರಣ ಆಗ್ತಾ ಬಂದಿತ್ತು. ಇವತ್ತಿಗೆ ಈ ದೇಶದಲ್ಲಿ ಜೆನ್ಸಿ ಸಮುದಾಯ ಏನಿದೆ, ಈ ಜೆನ್ಸಿ ಸಮುದಾಯದೊಳಗಡೆ ಯಾರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕೆಲಸ ಹುಡುಕ್ತಾ ಇದ್ದಾರೆ ಅವರಲ್ಲಿ ನಿರುದ್ಯೋಗದ ಸಂಖ್ಯೆ ಎಷ್ಟಿದೆ ಗೊತ್ತಾ? ನಿರುದ್ಯೋಗದ ಪ್ರಮಾಣ ಎಷ್ಟಿದೆ ಗೊತ್ತಾ? 35% ಅಷ್ಟು. ಇಟ್ಸ್ ಎ ಹ್ಯೂಜ್ ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಮಾಂಗ್ ದ ಜೆನ್ಸಿ ಜನ್ರೇಷನ್. ಇದೆಲ್ಲ ಸೇರಿಕೊಂಡು ಜೆನ್ಸಿಗಳಿಗೆ ಒಂದು ಅಸಮಾಧಾನ ಜಾಸ್ತಿ ಆಗ್ತಾ ಇತ್ತು, ಮತ್ತು ಬದುಕಿನಲ್ಲಿ ಹೋಪ್ಸ್ ಕಡಿಮೆ ಆಗ್ತಾ ಇತ್ತು. ಬದುಕಿನಲ್ಲಿ ಯಾವಾಗ ಹೋಪ್ಸ್ ಕಡಿಮೆ ಆಗ್ತಾ ಇದೆ, ಆಪರ್ಚುನಿಟಿ ಸಿಗ್ತಾ ಇಲ್ಲ, ಆಗ ಮೋದಿ ಮತ್ತು ಅಮಿತ್ ಶಾ ಬಗ್ಗೆ ಏನು ಒಂದು ಆಶಾಭಾವನೆ ಇತ್ತಲ್ಲ, ಅಚ್ಚೆ ದಿನ ತರ್ತಾರೆ ಮತ್ತು ಯುವ ಸಮುದಾಯಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಅವಕಾಶಗಳನ್ನ ಸೃಷ್ಟಿ ಮಾಡ್ತಾರೆ ಅಂತಿತ್ತಲ್ಲ, ಅದರ ಬಗ್ಗೆ ಇದ್ದಂಥ ಆಶಾಭಾವನೆ ಕುಸಿತಾ ಹೋಗಿ ಅಸಮಾಧಾನ ಜಾಸ್ತಿ ಆಗ್ತಾಯಿತ್ತು. ಇದರ ಮಧ್ಯೆ ಏನು ನಮ್ಮ ಯುವ ಸಮುದಾಯ, ನಮ್ಮ ಹುಡುಗ ಹುಡುಗಿಯರು ಕಷ್ಟಪಟ್ಟು ಓದಿ ಒಂದು ಒಳ್ಳೆ ಕಡೆ ಓದಬೇಕು, ಒಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ಓದಬೇಕು, ಮೆಡಿಕಲ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಡಿಗ್ರಿ ಮುಗಿಸಿದ ಮೇಲೆ ಕಷ್ಟಪಟ್ಟು ಓದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಪಾಸಾಗಿ ಒಂದು ಕೆಲಸ ತಗೋಬೇಕು ಅಂತ
ಕಷ್ಟಪಟ್ಟು ಓದ್ತಾ ಇದ್ರು, ಅವರ ಪೇರೆಂಟ್ಸು ತುಂಬ ಲಕ್ಷಾಂತರ ಖರ್ಚು ಮಾಡ್ತಾಯಿದ್ರು, ಆ ಒಂದು ಎಕ್ಸಾಮ್ ಸಿಸ್ಟಮ್ ಏನಿದೆ ಅದು ನೀಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, CBSE ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸಿಸ್ಟಮ್ ಆಗಿರ್ಬೋದು, ಈ ಎಕ್ಸಾಮ್ ಸಿಸ್ಟಮ್ಮು ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಮತ್ತಷ್ಟು ಕುಸಿತ ಹೋಗಿದ್ದು ಕೂಡ ಜೆನ್ಸಿಗಳ ಅಸಮಾಧಾನ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತಾ ಹೋಯಿತು. ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ 100ಕ್ಕೂ ಹೆಚ್ಚು ಬಾರಿ ನೀಟಿಂದ ಹಿಡಿದು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನೆಲ್ಲ ಒಟ್ಟಾಗಿ ತೊಗೊಂಡ್ರೆ 100ಕ್ಕೂ ಹೆಚ್ಚು ಬಾರಿ ಪೇಪರ್ ಲೀಕ್ ಆಗಿದೆ. ಇಲ್ಲಿಯ ತನಕ ಒಂದೇ ಒಂದು ಕೇಸಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕನ್ವಿಕ್ಷನ್ನೇ ಆಗಿಲ್ಲ. ಯಾರು ಪೇಪರ್ ಲೀಕ್ ಮಾಡಿದ್ರು ಅವ್ರಿಗೆ ಶಿಕ್ಷೆನೇ ಆಗಿಲ್ಲ. ಇದನ್ನು ನೋಡ್ತಾ ಇದ್ದಂಥ ಜೆನ್ಸಿಗಳಿಗೆ ಅಸಮಾಧಾನ ಮಡುಗಟ್ತಾ ಹೋಗ್ತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಈ ವರ್ಷ 2026ರ ನೀಟ್ ಎಕ್ಸಾಮ್ ಏನಿತ್ತು ಅದು ಪೇಪರ್ ಲೀಕ್ ಆಗಿ ಎಕ್ಸಾಮ್ ಆದಂಥ ಸನ್ನಿವೇಶದಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಒತ್ತಡ ತಡ್ಕೊಳ್ಳೋಕ್ಕಾಗದೆ ಸೂಸೈಡ್ ಮಾಡಿಕೊಂಡಿದ್ದು ನಿಮಗೆಲ್ಲ ಗೊತ್ತಿದೆ. ಅದರ ಮಧ್ಯೆ CBSE ಎಕ್ಸಾಮಲ್ಲೂ ಕೂಡ ಅನೇಕ ತಪ್ಪುಗಳಾದವು. CBSE ಎಕ್ಸಾಮ್ ಬರೀತಾ ಇದ್ದಂಥ ಹುಡುಗಿಯರು ಕೂಡ ಸಂಕಷ್ಟಕ್ಕೆ ಸಿಗಾಕ್ಕೊಂಡಿದ್ದ ನೀವು ನೋಡಿದ್ದೀರಿ. ಇಂಥ ಸಂದರ್ಭದಲ್ಲಿ ಮೋದಿಯವರಿಗೆ ಒಂದು ಒಳ್ಳೆಯ ಅವಕಾಶ ಇತ್ತು ಇದನ್ನು ಸರಿ ಮಾಡುವ ಮತ್ತು ಜೆನ್ಸಿ ಸಮುದಾಯವನ್ನು ತನ್ನ ಕಡೆಗೆ ಸೆಳೆಯುವ ಒಂದು ಒಳ್ಳೆಯ ಅವಕಾಶ ಇತ್ತು. ಏನು ಮಾಡ್ಬೋದಾಗಿತ್ತು ಮೋದಿಯವರು ಆಗ ವಿದ್ಯಾರ್ಥಿನಿಯರಿಗೆ, ನಮ್ಮ ದೇಶದ ಸ್ಟೂಡೆಂಟ್ಸ್ಗೆ ಸಾಂತ್ವನದ ಧೈರ್ಯದ ಮಾತನ್ನು ಹೇಳಬೇಕಾಗಿತ್ತು. ಅದರ ಬದಲು ಎಕ್ಸಾಮ್ ಅನೌನ್ಸ್ ಆಗಿದೆ, ಸ್ಟೂಡೆಂಟ್ಸು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಅನೇಕ ಸ್ಟೂಡೆಂಟ್ಸು ಒತ್ತಡಕ್ಕೆ ಸಿಗಾಕೊಂಡಿದ್ದಾರೆ, ಲಕ್ಷಾಂತರ ಸ್ಟೂಡೆಂಟ್ಸು. ಇಂಥ ಸಮಯದಲ್ಲಿ ಮನ್ ಕಿ ಬಾತ್ ಆಡಿದಂಥ ಮೋದಿಯವರು ಸ್ಟೂಡೆಂಟ್ಸ್ ಬಗ್ಗೆ ಒಂದು ಮಾತನ್ನೂ ಆಡದೆ ಅವರು ಬೇಸಿಗೆ ಕಾಲದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ತಂಪು ಪಾನೀಯವನ್ನು ತಯಾರು ಮಾಡ್ತಾರೆ ಅನ್ನೋದನ್ನು ತಮ್ಮ ಮನ್ ಕಿ ಬಾತಲ್ಲಿ ಆಡಿದ್ರು. ನಮ್ಮ ಯುವ ಜನಾಂಗ ಏನಿದೆ, ಜೆನ್ಸಿ ಜನ್ರೇಷನ್ ಏನಿದೆ, ಈ ಜೆನ್ಸಿಗಳು ಅತ್ಯಂತ ಪ್ರಬುದ್ಧರಾಗಿ ವರ್ತಿಸ್ತಾ ಇದ್ದಾರೆ, ಅತ್ಯಂತ ಪ್ರಬುದ್ಧರು. ಹಿರಿಯರು ಏನು ತಿಳ್ಕೊಂಡಿದ್ದಾರಲ್ಲ, ಈ ಜೆನ್ಸಿಗಳಿಗೆ ಯಾವುದೇ ಸೀರಿಯಸ್ನೆಸ್ ಇಲ್ಲ, ಮತ್ತು ಯಾವುದೇ ಕ್ರಿಯೇಟಿವಿಟಿ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ಆ್ಯಂಬಿಷನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದಾರಲ್ಲ, ಅದೆಲ್ಲ ಸುಳ್ಳು ಅಂತ ಅವರನ್ನು ಎಚ್ಚರದಿಂದ ಗಮನಿಸ್ತಾ ಇದ್ದವರಿಗೆ ಗೊತ್ತಾಗ್ತಾ ಇತ್ತು. ಮೋದಿಯವರ ಈ ಬೇಜವಾಬ್ದಾರಿ ನಡೆ, ತಮ್ಮ ಬಗ್ಗೆ ಕನ್ಸರ್ನೇ ಇಲ್ಲ ಅಂತ ಅನಿಸ್ತಕ್ಕಂಥ ನಡೆ ಜೆನ್ಸಿಗಳಿಗೆ ಮೋದಿಯವರ ಬಗ್ಗೆ ಅಸಮಾಧಾನ ಒಂದು ಮಟ್ಟಕ್ಕೆ ಇದ್ದದ್ದು ಹೆಚ್ಚಿನ ಮಟ್ಟದಲ್ಲಿ ಸ್ಫೋಟಗೊಳ್ಳಕ್ಕೆ ಶುರುವಾಯಿತು. ಅದರ ಮಧ್ಯೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದವರು ಈ ಜೆನ್ಸಿ ಸಮುದಾಯವನ್ನು, ಇತರೆ ಯುವ ಸಮುದಾಯವನ್ನು, ಮಿಲೆನಿಯಲ್ಸ್ನ ಎಲ್ಲರೂ ಒಟ್ಟಿಗೆ ಸೇರಿಸಿ ಕಾಕ್ರೋಚಸ್ ಅಂತ ಕರೆದಿದ್ದು ಅವರ ಅಸಮಾಧಾನ ಮತ್ತಷ್ಟು ಸ್ಫೋಟಗೊಳ್ಳೋಕ್ಕೆ ಕಾರಣ ಆಯಿತು. ಅದರ ಮಧ್ಯೆ ಕನಿಷ್ಠ ಮೋದಿಯವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ತಗೋಬೇಕಾಗಿತ್ತು. ಆ್ಯಕ್ಚುಲಿ ಅವರು ವಜಾ ಮಾಡಬೇಕಾಗಿತ್ತು ಧರ್ಮೇಂದ್ರ ಪ್ರಧಾನ್ನ. ಯಾಕೆ ಅಂತಂದರೆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದ್ದಿದೆ ಮೊದಲಲ್ಲ, ಇದು 3ನೇ ಸಾರಿ ಆಗಿದ್ದು. 2024ರಲ್ಲಾಗಿದ್ದಾಗಲೇ ಇದೇ ಮೋದಿಯವರು ಪಾರ್ಲಿಮೆಂಟ್ ಒಳಗಡೆ ಭಾರೀ ಭಾಷಣ ಮಾಡಿದ್ರು, ನಾವೆಂಥ ಕಾನೂನು ತಂದಿದ್ದೀವಿ ಅಂತಂದರೆ ಎಕ್ಸಾಮ್ ಲೀಕ್ ಇನ್ಯಾವತ್ತೂ ಆಗಲ್ಲ, ಎಕ್ಸಾಮ್ ಲೀಕ್ ಆದವ್ರಿಗೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಭಾಷಣ ಮಾಡಿದರು. ಆದರೆ ಮತ್ತೆ ಪೇಪರ್ ಲೀಕ್ ಆಯಿತು. ಇಂಥ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ ವಜಾ ಮಾಡಬೇಕಾಗಿತ್ತು, ಕನಿಷ್ಠ ರಾಜೀನಾಮೆ ತಗೋಬೇಕಾಗಿತ್ತು. ಆ ಕೆಲಸ ಮೋದಿ ಮಾಡಲಿಲ್ಲ. ಮೋದಿ ಏನು ಮಾಡಿದ್ರು, ನಮ್ಮ ದೇಶದ ಜೆನ್ಸಿಗಳೇನಿದ್ದಾರೆ ಅವರ ಸಾಮರ್ಥ್ಯವನ್ನು ಕಡೆಗಣಿಸಿದ್ರು, ಇಗ್ನೋರ್ ಮಾಡಿದ್ರು. ಕಡೆಗೆ ಜೆನ್ಸಿ ಸಮುದಾಯ ಇಡೀ ದೇಶದಲ್ಲಿ ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆಯನ್ನು ಶುರು ಮಾಡಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿಭಟನೆಗಳು ನಡೆದವು, ಪ್ರೊಟೆಸ್ಟ್ಗಳು ನಡೆದವು. ದೆಹಲಿಯ ಜಂತರ್ ಮಂತರ್ ಅದರ ಕೇಂದ್ರವಾಗಿತ್ತು. ಅದು ಯಾವುದಕ್ಕೂ ಮೋದಿ ಬಗ್ಲಿಲ್ಲ. ಕಡೆಗೆ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು. ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾಗ ಜುಲೈ 19ನೇ ತಾರೀಕು ಅವ್ರನ್ನ ಇದ್ದಕ್ಕಿದ್ದಂಗೆ ಎತ್ತಾಕ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ತಾರೆ ಬಲವಂತವಾಗಿ. ಆಗ ಯುವ ಜನಾಂಗ ಮತ್ತಷ್ಟು ಸಿಡಿದೇಳ್ತು. ನಮ್ಮ ಕಳಕಳಿ ಏನಿದೆ, ನಮ್ಮ ಆತಂಕ ಏನಿದೆ, ಅದಕ್ಕೆ ಮೋದಿ ಒಂದು ಚೂರು ಗಮನ ಕೊಡ್ತಾ ಇಲ್ಲ. ಅದರ ಬದಲು ನಮ್ಮನ್ನು ಭಯಪಡಿಸಿ, ನಮ್ಮ ಮೇಲೆ ಒತ್ತಡ ಹಾಕಿ, ನಮ್ಮನ್ನು ಬಾಯಿ ಮುಚ್ಚಿ ಸುಮ್ಮನಿರಿಸಬಹುದು ಅಂತ ಮೋದಿ ಅಂದ್ಕೊಂಡಿದ್ದಾರೆ ಅಂತ ಯಾವಾಗ ಅವ್ರಿಗೆ ಅನ್ನಿಸ್ತೋ ಆವಾಗ ಮೋದಿಯ ಬಗ್ಗೆ ಮತ್ತಷ್ಟು ಅಸಮಾಧಾನ ಜಾಸ್ತಿ ಆಯಿತು. ಅದಲ್ಲದೆ ಇದೆಲ್ಲದಕ್ಕೂ ತುಪ್ಪ ಸುರಿದಂತೆ ಜುಲೈ 20ನೇ ತಾರೀಕು ಏನು ವಿದ್ಯಾರ್ಥಿನಿಯರು ಪಾರ್ಲಿಮೆಂಟ್ಗಳಿಗೆ ಶಾಂತಿಯುತವಾಗಿ ಮೆರವಣಿಗೆ ಹೊರಟಿದ್ರು, ಆ ವಿದ್ಯಾರ್ಥಿನಿಯರ ಮೇಲೆ ಪೊಲೀಸ್ ದೌರ್ಜನ್ಯವಂತೂ ಯಾವತ್ತೂ ಕಂಡಿರಲಿಲ್ಲ. ಆ ಮಟ್ಟಕ್ಕಾಗೋಯಿತು. ಪೆಲೆಟ್ ಗನ್ ಬಳಕೆ ಮಾಡಿದ್ರು ಮತ್ತು ಮೊಳೆ ಸಿಕ್ಕಿಸಿದಂಥ ಲಾಠಿಗಳಿಂದ ಲಾಠಿ ಚಾರ್ಜ್ ಮಾಡಿದರು. ಅದಾದ ಮೇಲೆ ಪೊಲೀಸ್ನವರೇ ಒಂದು ಕಲ್ಲು ತುಂಬಿದ ಲಾರಿಯನ್ನು ತುಂಬಿಸ್ಕೊಂಡಲ್ಲಿ ನಿಲ್ಲಿಸ್ಕೊಂಡಿದ್ರು ಮತ್ತು ಒಂದು ಆಕ್ಸಿಡೆಂಟ್ ಆಗಿದ್ದ ಬೇರೆ ವೆಹಿಕಲ್ನೂ ನಿಲ್ಲಿಸ್ಕೊಂಡಿದ್ರು. ಅದೇನು ಅಂತಂದರೆ ಇವರೇ ಆ ವೆಹಿಕಲ್ನ ಹಾಳು ಮಾಡಿದ್ದು ಅಂತ ತೋರಿಸೋಕ್ಕೆ, ಮತ್ತು ಇವರು ಕಲ್ಲೆಲ್ಲ ಎಸೆದ್ರು ಪೊಲೀಸ್ನವ್ರ ಮೇಲೆ ಅಂತ ತೋರಿಸ್ಲಿಕ್ಕೆ ಕಲ್ಲು ತುಂಬಿದ ಲಾರಿನ ತಂದು ನಿಲ್ಲಿಸ್ಕೊಂಡಿದ್ರು. ಹೀಗೆ ವಿದ್ಯಾರ್ಥಿನಿಯರ ಮೇಲೆ, ಅವರು ಹೆಣ್ಮಕ್ಳು ಅಂತಲೂ ನೋಡ್ದೇನೆ ವಿದ್ಯಾರ್ಥಿನಿಯರ ಮೇಲೆ
ಬ್ರೂಟಲ್ ಅಟ್ಯಾಕ್ ಯಾವಾಗ ಮಾಡಿದ್ರು ಹಾಗೆ ಮಾಡಿದಾಗಲೂ ಕೂಡ ಮೋದಿ ಮತ್ತು ಅಮಿತ್ ಶಾ ಏನು ಅಂದ್ಕೊಂಡಿರ್ತಾರೆ, ಈ ರೀತಿ ಬ್ರೂಟಲ್ ಅಟ್ಯಾಕ್ ಮಾಡಿದ್ರೆ ಹೆದರುಕೊಂಡು ನಾಳೆಯಿಂದ ಜಂತರ್ ಮಂತರ್ ಕಡೆ ತಲೆ ಹಾಕಲ್ಲ ಇವರು ಅಂತ ಇವರು ಅಂದ್ಕೊಂಡಿದ್ರು. ಆದರೆ ನಮ್ಮ ದೇಶದ ಜೆನ್ಝಿಗಳ ಮನಸ್ಥಿತಿಯನ್ನು, ಅವರ ಕ್ರಿಯೇಟಿವಿಟಿಯನ್ನು, ಅವರ ಬದ್ಧತೆಯನ್ನು, ಅವ್ರಿಗಿರ್ತಕ್ಕಂಥ ಸೀರಿಯಸ್ನೆಸ್ನ ಇವರು ಯಾರೂ ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಯಾವ ಲಾಠಿ ಚಾರ್ಜ್ಗೂ ಯಾವ ಬ್ರೂಟಲ್ ಅಟ್ಯಾಕ್ಗೂ ಹೆದರದೆ ಅವತ್ತು ಸಂಜೆನೆ ಸಾವಿರಾರು ಸಂಖ್ಯೆಯಲ್ಲಿ ಜೆನ್ಝಿಗಳು ಅಲ್ಲಿ ಸೇರಿಕೊಂಡ್ರು. ತಮ್ಮನ್ನು ತಾವು ಹೌದು ನಾವು ಕಾಕ್ರೋಚ್ಗಳು ಏನೀಗ ಅಂತ ಕರ್ಕೊಂಡ್ರು. ಮೊದಲೇ ಅದನ್ನ ಆ ರೀತಿ ಕರ್ಕೊಳ್ಳೋಕೆ ಶುರುವಾಗಿದ್ದರು. ಮಾರನೇ ದಿನದಿಂದ ಪ್ರೊಟೆಸ್ಟ್ ಏನು ಜಂತರ್ ಮಂತರಲ್ಲಿ ನಡೀತಾ ಇತ್ತು ಅದು ಇನ್ನೂ ತೀವ್ರ ಸ್ವರೂಪ ಪಡ್ಕೊಳ್ತು. ಯಾವುದಕ್ಕೂ ಜಗಲಿಲ್ಲ ಜೆನ್ಝಿಗಳು. ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಜಂತರ್ ಮಂತರಲ್ಲಿ ಅಷ್ಟೇ ಅಲ್ಲ, ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಜೆನ್ಝಿಗಳು ಸೇರಿಕೊಂಡು ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಅವರು ಪ್ರತಿಭಟನೆ ಮಾಡಿದ ರೀತಿ ಅತ್ಯಂತ ವಿನೂತನವಾಗಿತ್ತು. ಮತ್ತು ಯಾವಾಗ ತಮ್ಮ ಮೇಲೆ ಪೊಲೀಸ್ ಬ್ರೂಟಲ್ ಅಟ್ಯಾಕ್ ಆಯಿತು ಅದಾದ ಮೇಲೆ ಅಲ್ಲಿಯ ತನಕ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಾ ಇದ್ದವರು, ಮುಖ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಮೇಲೆ ಕೇಂದ್ರೀಕರಿಸಿದ್ದಕ್ಕಂಥವರು ನೇರ ಮೋದಿಯವರನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು. ಕೆಲವು ಸಂದರ್ಭಗಳಲ್ಲಿ ಅಲ್ಲಲ್ಲಿ ಕೆಲವರು ಕೀಳುಮಟ್ಟದಲ್ಲೂ ಮಾತಾಡಿದ್ದಾರೆ. ಆ ರೀತಿ ಮಾತಾಡಬಾರ್ದಾಗಿತ್ತು, ಅದು ಒಂದು ಕಡೆಗೆ. ಆದರೆ ಒಟ್ಟಾರೆಯಾಗಿ ಮೋದಿಯವರನ್ನು ಕಂಪ್ಲೀಟಾಗಿ ಎಕ್ಸ್ಪೋಸ್ ಮಾಡೋಕ್ಕೆ ಶುರು ಮಾಡಿದರು. ಯಾವ ಮಟ್ಟಕ್ಕೆ ಕ್ರಿಯೇಟಿವ್ ಆಗಿ ಎಕ್ಸ್ಪೋಸ್ ಮಾಡಿದ್ರು ಅಂದರೆ, ಮೋದಿಯವರು ಕಳೆದ 22-23 ವರ್ಷಗಳಿಂದ, ಅಂದರೆ ಗುಜರಾತ್ ಮುಖ್ಯಮಂತ್ರಿ ಆದಾಗಲಿಂದಲೂ ಏನು ತಮ್ಮ ಇಮೇಜನ್ನು ಕಟ್ಕೊಂಡಿದ್ರಲ್ಲ, ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿ ಗೋಧಿ ಮೀಡಿಯಾಗಳನ್ನ ಕೈಲಿಟ್ಕೊಂಡು ಒಂದು ಇಮೇಜನ್ನು ಕಟ್ಕೊಂಡಿದ್ರಲ್ಲ, BJP IT ಸೆಲ್ನ ಕೈಲಿಟ್ಕೊಂಡು ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಒಂದು ಇಮೇಜನ್ನು ಕಟ್ಕೊಂಡಿದ್ರಲ್ಲ, ಆ 20-25 ವರ್ಷಗಳಿಂದ ಕಟ್ಟಿಕೊಂಡು ಬಂದಿದ್ದಂಥ ಇಮೇಜ್ನ ಕೆಲವೇ ದಿನಗಳಲ್ಲಿ, 2-3 ದಿನಗಳಲ್ಲಿ ಈ ಜೆನ್ಝಿಗಳು ಬಯಲು ಮಾಡಿಬಿಟ್ರು. ಅವರ ಇಡೀ ಬಂಡವಾಳವನ್ನೇ ಬಯಲು ಮಾಡಿಬಿಟ್ರು. ಇದು ಮೋದಿಯವರಿಗೆ ಅವರ ಇಡೀ ಪೊಲಿಟಿಕಲ್ ಲೈಫಲ್ಲಿ ಎದುರಾದಂಥ ಮೇಜರ್ ಶಾಕ್. ಅವ್ರಿಗೆ ಈ ಜೆನ್ಝಿಗಳನ್ನ ಹೇಗೆ ಎದುರಿಸಬೇಕು ಅಂತಲೇ ಗೊತ್ತಾಗಲಿಲ್ಲ, ಹೇಗೆ ಇವ್ರನ್ನ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸಮಾಧಾನ ಮಾಡೋದ್ರ ಬಗ್ಗೆ ಮೋದಿ ಯೋಚನೆ ಮಾಡಿಲ್ಲ, ಅದು ಬೇರೆ ವಿಷಯ. ಇಷ್ಟೆಲ್ಲ ಆದಾಗ ಮೋದಿಯವರು ಆಗಲಾದರೂ ಒಂದು ರೀತಿ ಕರೆಕ್ಟಾಗಿ ಯೋಚನೆ ಮಾಡಬೇಕಾಗಿತ್ತು. ಅದರ ಬದಲು ತಾನು ಜೆನ್ಝಿಗಳನ್ನ ಹೇಗೋ ಮಾಡಿ ಮರಳು ಮಾಡ್ತೀನಿ, ಉಳಿದವ್ರನ್ನ ಮರಳು ಮಾಡ್ದಂಗೂ ಅಂದ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಸೆಲ್ಫಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿದ್ದೀರಿ. ಆ ಸೆಲ್ಫಿ ವಿಡಿಯೋನು ಸರಿಯಾಗಿ ಮಾಡೋಕ್ಕೆ ಬರ್ದೇ, ಸರಿಯಾದ ಫ್ರೇಮಿಂಗ್ ಇಟ್ಕೊಳ್ಳೋಕ್ಕೆ ಬರ್ದೇ, ಅಲ್ಲೂ ಕೂಡ ಟೆಲಿಪ್ರಾಂಪ್ಟರ್ ಬಳಸಿದ್ದನ್ನು ನಮ್ಮ ಜೆನ್ಝಿಗಳು ಕಂಡುಹಿಡಿದು ಅವ್ರನ್ನ ಮತ್ತಷ್ಟು ಕಿಂಡಲ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅಲ್ಲಿ ಬಂದಂಥ ಮೋದಿಯವರು ಅಲ್ಲೂ ಕೂಡ ಸಮಾಧಾನದ ಮಾತುಗಳನ್ನ ಆಡಲಿಲ್ಲ. ಅದರ ಬದಲು ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡ್ತೀವಿ ಮತ್ತು ಶಿಕ್ಷೆ ಕೊಡೋದನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರೆ ಹೊರತು ಅಲ್ಲೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ಮಾತಾಡಲಿಲ್ಲ. ಯಾವಾಗ ಅದರಿಂದ ಸಮಾಧಾನ ಆಗಲಿಲ್ವೋ ಮಾರನೇ ದಿನ ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಅವರು ಪಡ್ಕೋಬೇಕಾಯಿತು. ಅದಾದ ಮೇಲಾದರೂ ಮೋದಿಯವರು ತಿದ್ದುಕೊಳ್ಬೋದಾಗಿತ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನಿಧಾನವಾಗಾದರೂ ಪಡ್ಕೊಂಡಿದ್ದೀವಿ, ನಿಮ್ಮ ಬೇಡಿಕೆಗೆ ಸ್ಪಂದಿಸಿದ್ದೀವಿ ಮತ್ತು ನಮ್ಮಿಂದ ನಿಮಗೇನು ತೊಂದರೆ ಆಗಿದೆ ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಅದೇನನ್ನೂ ಮಾಡಲಿಲ್ಲ ಮೋದಿಯವರು. ಕನಿಷ್ಠ ಏನು ಪೊಲೀಸ್ ಬ್ರೂಟಲ್ ಅಟ್ಯಾಕಿಂದ ತೊಂದರೆಗೊಳಗಾಗಿದ್ರೋ ಅವರಿಗೆ ಸಮಾಧಾನವನ್ನು ಹೇಳುವ ಮತ್ತು ಅವರಿಗೆ ಸಾಂತ್ವನ ಹೇಳುವ, ಅವರಿಗೆ ಸಹಾಯ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು. ಅದರ ಬದಲು ಅಲ್ಲಿ ಭಾಗವಹಿಸಿದ್ದಂಥ ವಿದ್ಯಾರ್ಥಿನಿಯರ ಮೇಲೆ FIRಗಳು ಮತ್ತು ಪೊಲೀಸ್ ಮೇಲೆ ಏನೂ ಆ್ಯಕ್ಷನ್ ತೊಗೊಳ್ಳದೇ ಇರೋದು, ಇದನ್ನು ಯಾವಾಗ ಮಾಡ್ತಾ ಬಂದರೋ ಆಗ ಈ ದೇಶದ ಜೆನ್ಝಿಗಳು ಮತ್ತಷ್ಟು ಅಸಮಾಧಾನಗೊಂಡರು, ಮತ್ತಷ್ಟು ರೊಚ್ಚಿಗೆದ್ರು. ಸೊ ಮೋದಿಯವ್ರಿಗೆ ನಾವು ಏನು ಅಂತ ತೋರಿಸ್ತೀವಿ ಅನ್ನೋ ರೀತಿ ಅವರು ತಮ್ಮ ಕ್ರಿಯೇಟಿವಿಟಿಯ ಮೂಲಕ ತಮ್ಮ ಒಂದು ಅಸಮಾಧಾನವನ್ನು ಹೊರಗಾಗ್ತಾ ಬಂದರು. ಇದಾದ ಮೇಲಾದರೂ ಮೋದಿಯವರು ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಮೋದಿಯವರು ಏನು ಮಾಡಿದ್ರು, ಪುನಃ ಇನ್ಸ್ಟಾಗ್ರಾಮಲ್ಲಿ ಬಂದರು. ಇನ್ಸ್ಟಾಗ್ರಾಮಲ್ಲಿ ಬಂದಂಥ ಮೋದಿಯವರು ಹೆಣ್ಣುಮಕ್ಕಳು ನಮ್ಮ ತಾಯಿಯನ್ನು ಕೂಡ ನಿಂದಿಸ್ಬಿಟ್ರು. ಇದು ಶೋಭೆ ತರುವಂಥದ್ದಲ್ಲ, ಸಾರ್ವಜನಿಕ ಶೋಭೆ ತರುವಂಥದ್ದಲ್ಲ. ಆದರೆ ನಾನು ದೊಡ್ಡವನಾಗಿ ನಾವೆಲ್ಲ ಸೇರಿಕೊಂಡು ನಾವು ಕ್ಷಮಿಸಿದ್ದೀವಿ ಈ ಮಕ್ಕಳನ್ನು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಇದು ಮೋದಿಯವರು ಮಾಡಲೇಬಾರ್ದಾಗಿದ್ದಂಥ ಕೆಲಸ ಆಗಿತ್ತು. ಯಾಕೆ ಅಂತಂದರೆ, ಮೊದಲನೇದಾಗಿ ಮಾನ್ಯ ಮೋದಿಯವರಿಗೆ ಯಾರೋ ಮಕ್ಕಳು ತಮ್ಮ ತಾಯಿಯವ್ರನ್ನೂ ನಿಂದಿಸ್ಬಿಟ್ರು ಅಂತ ಅವ್ರನ್ನ ಬ್ಲೇಮ್ ಮಾಡುವಂಥ ಒಂದು ಹಕ್ಕೇ ಇರಲಿಲ್ಲ, ಒಂದು ನೈತಿಕ ಹಕ್ಕೇ ಇರಲಿಲ್ಲ. ಯಾಕೆ ಅಂತಂದರೆ, ಏನು ಬಂದು ಮೋದಿಯವರು ಸಣ್ಣ ಮಕ್ಕಳು ನನ್ನ ತಾಯಿಯನ್ನು ಕೂಡ ನಿಂದನೆ ಮಾಡಿಬಿಟ್ರು ಅಂತ ಮೋದಿಯವರು ಹೇಳಿದ್ರಲ್ಲ, ನಿಂದನೆ ಮಾಡಿದ ತಪ್ಪೇ ಅದು ಒಂದು ಕಡೆಗೆ. ಆದರೆ ಅದನ್ನು ಹೇಳುವಂಥ ನೈತಿಕ ಹಕ್ಕು ಮೋದಿಯವ್ರಿಗಿರಲೇ ಇಲ್ಲ. ಇದೇ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಸಮಾಜಕ್ಕೆ ಒಂದು ಉದಾಹರಣೆಯಾಗಿ ನಡ್ಕೋಬೇಕಾಗಿದ್ದಂಥ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಸೋನಿಯಾ ಗಾಂಧಿಯವ್ರನ್ನ ಕಾಂಗ್ರೆಸ್ ಕಿ ವಿಧವಾ ಅಂತ
ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಾರೆ. ये कांग्रेस की कौन सी विधवा थी? ಜರ್ಸಿ ಎಸು ಅಂತ ಮಾತಾಡ್ತಾರೆ. ಶಶಿ ತರೂರ್ ಅವರ ಒಂದು ರೀತಿಯ ಕಂಪ್ಯಾನಿಯನ್ ಏನಿದ್ರು ಅವ್ರ ಬಗ್ಗೆ ಮಾತಾಡ್ತಾ 50 crore का ಗರ್ಲ್ ಫ್ರೆಂಡ್ ಅಂತ ಮಾತಾಡ್ತಾರೆ. ಇದು ಮೋದಿಯವರು ಸಾರ್ವಜನಿಕವಾಗಿ ಮುಖ್ಯಮಂತ್ರಿ ಆಗಿದ್ದಾಗ, ಆಮೇಲೆ ಪ್ರಧಾನಮಂತ್ರಿ ಆಗಿದ್ದಾಗ ಮಹಿಳೆಯರಿಗೆ, ತಾಯಂದಿರಿಗೆ ತೋರಿಸಿರ್ತಕ್ಕಂಥ ಗೌರವ. ಸ್ವತಃ ಮೋದಿಯವರು ಮಹಿಳೆಯರನ್ನ, ತಾಯಂದಿರನ್ನ ನಿಂದಿಸ್ಬೋದು ಸಾರ್ವಜನಿಕವಾಗಿ ಅಂತ ಅಗ್ರಪಂಕ್ತಿ ಹಾಕ್ಕೊಟ್ಟಂಥವ್ರು ಮೋದಿಯವರು. ಅಷ್ಟೇ ಅಲ್ಲದೆ ಇನ್ನು ಮುಂದುವರೆದು ಇನ್ನೊಂದು ಕಡೆ ಅವರು ಹೈಬ್ರಿಡ್ ಕಾಫ್ ಅಂತ ಮಾತಾಡ್ತಾರೆ ರಾಹುಲ್ ಗಾಂಧಿಯವ್ರನ್ನ ಕುರಿತು. ಅದರ ಅರ್ಥ ಏನು? ಅದು ನೇರ ಯಾವ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರ ತಾಯಿನ ನಿಂದಿಸ್ದಂಗೆ ಅಂತ ಮೋದಿಯವ್ರಿಗೆ ಗೊತ್ತಿದೆಯಾ? ಈ ರೀತಿ ಒಂದು ಕಡೆಗೆ ಮಾಡಿದ್ದಂಥ ಮೋದಿಯವರು ಮತ್ತೊಂದು ಕಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣುಮಕ್ಕಳನ್ನು ಅತ್ಯಂತ ಕೀಳಾಗಿ ನಿಂದನೆ ಮಾಡ್ತಾ, ಟ್ರೋಲ್ ಮಾಡ್ತಾ, ಅತ್ಯಂತ ಕೊಳಕಾಗಿ ಕಾಮೆಂಟ್ ಆಗ್ತಾ, ಅತ್ಯಂತ ಕೊಳಕಾಗಿ ಟ್ರೋಲ್ ಮಾಡ್ತಾ ಇದ್ದಂಥ ಅನೇಕರನ್ನ ಮೋದಿಯವರು ಸ್ವತಃ ಟ್ವಿಟರ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಬೇರೆ ಕಡೆ ಫಾಲೋ ಮಾಡ್ತಾ ಬಂದಿದ್ರು, ಈಗಲೂ ಫಾಲೋ ಮಾಡ್ತಾ ಇದ್ದಾರೆ. ಇಂಥ ಹಿನ್ನೆಲೆ ಉಳ್ಳಂಥ ಮೋದಿ ಮಹಿಳೆಯರ ಬಗ್ಗೆ, ತಾಯಂದಿರ ಬಗ್ಗೆ ಯಾವ ರೀತಿ ಮಾತಾಡಬಾರ್ದು ಅನ್ನೋದಕ್ಕೆ ಎಕ್ಸಾಂಪಲ್ನ ಸೆಟ್ ಮಾಡಿರ್ತಕ್ಕಂಥ ಮೋದಿ ಬಂದು ಈ ಮಕ್ಕಳು ನಿಂದನೆ ಮಾಡಿಬಿಟ್ರು ನಮ್ಮ ತಾಯಿನ ಅಂತ ಅವ್ರ ಮೇಲೆ ಆರೋಪಿಸಿದ್ರಲ್ಲ ಮೋದಿ, ಅದಕ್ಕೆ ಮೋದಿಗೆ ಯಾವ ನೈತಿಕ ಹಕ್ಕು ಇರಲಿಲ್ಲ. ಇದು ನಮ್ಮ ಜೆನ್ಸಿಗಳಿಗೆ ಅರ್ಥ ಆಗದೆ ಇರುತ್ತಾ? ನಮ್ಮ ಜೆನ್ಸಿ ಸಮುದಾಯ ಏನಿದೆ, ಜೆನ್ಸಿಗಳೇನಿದ್ದಾರೆ, ನೀವು ಸತ್ಯವನ್ನು ಮಾತಾಡಿ, ಇರೋದನ್ನು ಮಾತಾಡಿ, ಒಪ್ಪಿಕೊಂಡ್ರೆ, ನಿಮ್ಮ ಕಡೆಯಿಂದ ಆಗಿರೋ ತಪ್ಪನ್ನು ಒಪ್ಪಿಕೊಂಡ್ರೆ ಅವರು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಮತ್ತೆ ಮೆಚ್ಚಕ್ಕೆ ಶುರು ಮಾಡ್ತಾರೆ. ಆದರೆ ಮೋದಿಯವರು ಅದನ್ನು ಅರ್ಥ ಮಾಡ್ಕೊಳ್ದೆ ಜೆನ್ಸಿಗಳನ್ನೂ ನಾನು ಮರಳು ಮಾಡಬಲ್ಲೆ ಅಂದ್ಕೊಂಡು ನನ್ನ ತಾಯಿಯನ್ನು ದೂಷಣೆ ಮಾಡಿದರೂ ಕೂಡ ನಾನು ಕ್ಷಮಿಸ್ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಮೋದಿಯವರು ಕ್ಷಮೆ ಕೇಳಬೇಕಾಗಿತ್ತು. ಯಾಕೆ ಕ್ಷಮೆ ಕೇಳಬೇಕಾಗಿತ್ತು ಮೋದಿಯವರು ಜೆನ್ಸಿ ಸಮುದಾಯವನ್ನು? ಮೊದಲನೇದಾಗಿ ಕ್ಷಮೆ ಕೇಳಬೇಕಾಗಿದ್ದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದವ್ರ ಮೇಲೆ ಡೆಲ್ಲಿ ಪೊಲೀಸ್ ನೇರ ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿದೆ, ನೇರ ಅಮಿತ್ ಶಾ ಅವರ ಅಡಿಯಲ್ಲಿ ಬರುತ್ತೆ. ಡೆಲ್ಲಿ ಪೊಲೀಸು ಅಷ್ಟು ಬ್ರೂಟಲ್ಲಾಗಿ ಅಟ್ಯಾಕ್ ಮಾಡಿದ್ರಲ್ಲ, ಪೆಲೆಟ್ ಗನ್ನೆಲ್ಲ ಬೆಳೆಸ್ಬಿಟ್ರಲ್ಲ ವಿದ್ಯಾರ್ಥಿಗಳ ಮೇಲೆ, ಆ ವಿಷಯಕ್ಕೆ ಮೋದಿ ಕ್ಷಮೆ ಕೇಳಬೇಕಾಗಿತ್ತು ಮೊದಲನೇದಾಗಿ. ಎರಡನೇದಾಗಿ ತಾನು ಪ್ರಧಾನಮಂತ್ರಿಯಾಗಿ 12 ವರ್ಷ ಆದ್ರೂ ಇಷ್ಟೊಂದು ಪೇಪರ್ ಲೀಕ್ಗಳು, ಅನೇಕ ಎಕ್ಸಾಮ್ಗಳ ಪೇಪರ್ ಲೀಕ್ಗಳು, ಅಲ್ಲಿ ಯಾರಿಗೂ ಶಿಕ್ಷೆನೇ ಆಗಿಲ್ಲ. ಕಡೆಗೆ ಇದೇ ಮೋದಿ 2024ರಲ್ಲಿ ಪಾರ್ಲಿಮೆಂಟಲ್ಲಿ ನಾವು ತಂದಿರೋ ಕಾನೂನಲ್ಲಿ ಪೇಪರ್ ಲೀಕ್ ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿಬಿಟ್ರು. ಆದರೆ 2024ರ ನೀಟ್ ಪೇಪರ್ ಲೀಕಲ್ಲಿ ಯಾರು ಕಲ್ಪ್ರಿಟ್ ಅಂತ ಅರೆಸ್ಟ್ ಆಗಿದ್ನೋ ಇವರು ಬಂದು ನಾವು ಒಳ್ಳೆ ಕಾನೂನು ತರ್ತಾ ಇದ್ದೀವಿ ಅಂತ ಇನ್ಸ್ಟಾಗ್ರಾಮಲ್ಲಿ ಸೆಲ್ಫಿ ವಿಡಿಯೋ ಮಾಡಿದ್ರಲ್ಲ, ಅದರ ಮಾರನೇ ದಿನ ಅವನ ಮೇಲೆ ಏನೂ ಸಾಕ್ಷಿ ಇಲ್ಲ ಅಂತ ರಿಲೀಸ್ ಆಗಿಬಿಟ್ಟ. ಈ ರೀತಿ ತಾವು ಪ್ರಧಾನಮಂತ್ರಿ ಆದಮೇಲೆ ಅನೇಕ ಪೇಪರ್ ಲೀಕ್ಗಳಾಗಿದೆ. ಸರಿಯಾಗಿ ಎಜುಕೇಷನ್ ಸಿಸ್ಟಮ್ನ ಸರಿ ಮಾಡೋದಿರಲಿ, ಎಕ್ಸಾಮ್ನ ಸರಿಯಾಗಿ ತನ್ನ ಕೈಲಿ ನಡೆಸೋಕ್ಕಾಗದೆ ಇರೋದಕ್ಕೆ ಕ್ಷಮೆ ಕೇಳಬೇಕಾಗಿತ್ತು ಮೋದಿಯವರು. ಈ ಕಾರಣಕ್ಕೆ ಅನೇಕ ಮಕ್ಕಳು ಸೂಸೈಡ್ ಮಾಡ್ಕೊಂಡಿರೋದಕ್ಕೆ ಕ್ಷಮೆ ಕೇಳಬೇಕಾಗಿತ್ತು ಮೋದಿಯವರು. ಎಜುಕೇಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡದೇ ಇರೋದಕ್ಕೆ, ಅದರಿಂದ ಅನೇಕ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಕಷ್ಟಪಟ್ಟು ಸಾಲ ಮಾಡಿಕೊಂಡು ಹೋಗೋ ಪರಿಸ್ಥಿತಿ ಉಂಟಾಗಿರೋದಕ್ಕೆ ಮೋದಿಯವರು ಕ್ಷಮೆ ಕೇಳಬೇಕಾಗಿತ್ತು. ಆ ರೀತಿ ಬೇರೆ ದೇಶಗಳಿಗೆ ಸಾಲ ಮಾಡ್ಕೊಂಡು ಯಾರು ಓದಕ್ಕೆ ಹೋಗ್ತಾ ಇದ್ದಾರೆ, ಅವರ ಸಾಲದ ವೆಚ್ಚ ಇನ್ನೂ ಜಾಸ್ತಿ ಆಗ್ತಾ ಇದೆಯಲ್ಲ, ಡಾಲರ್ ಮುಂದೆ ರೂಪಾಯಿ ಬೀಳ್ತಾ ಇರೋದಕ್ಕೆ, ಇದಕ್ಕೆ ಕ್ಷಮೆ ಕೇಳಬೇಕಾಗಿತ್ತು ಮೋದಿಯವರು. ಈ ರೀತಿ ಜೆನ್ಸಿಗಳನ್ನ ಕ್ಷಮೆ ಕೇಳಬೇಕಾಗಿರೋ ದೊಡ್ಡ ಲಿಸ್ಟೇ ಇದೆ ಮನುಷ್ಯರಾಗಿ ಮತ್ತು ಆತ್ಮಸಾಕ್ಷಿನ ಎಚ್ಚರವಾಗಿ ಇಟ್ಕೊಂಡು ಯೋಚನೆ ಮಾಡಿದ್ರೆ. ಆದರೆ ಮೋದಿ ಅದನ್ನು ಮಾಡೋದು ಬಿಟ್ಬಿಟ್ಟು ಜೆನ್ಸಿಗಳನ್ನೇ ಬ್ಲೇಮ್ ಮಾಡಿ ದೊಡ್ಡದಾಗಿ ನಾನು ನಿಮ್ಮನ್ನು ಕ್ಷಮಿಸ್ತಾ ಇದ್ದೀನಿ ಅಂತ ಯಾವಾಗ ಹೇಳಿದ್ರೋ ಅಲ್ಲಿಗೆ ಜೆನ್ಸಿಗಳ ಕಟ್ಟಕಡೆಯ ಎಲ್ಲೋ ಉಳಿದುಕೊಳ್ಳಬಹುದಾಗಿತ್ತ ಕಟ್ಟಕಡೆಯ ಆಶಾಭಾವನೆಯೂ, ಅಂದರೆ ಮೋದಿ ಸರಿ ಮಾಡ್ಕೊಳ್ತಾರೇನೋ, ಮೋದಿ ಈಗಲಾದರೂ ಸರಿ ಮಾಡ್ತಾರೇನೋ ಅಂತ ಹೇಳುವ ಕಟ್ಟಕಡೆಯ ಆಶಾಭಾವನೆಯು ಕಮರಿ ಹೋಯಿತು. ಇದರ ನಡುವೆ ಏನು ದೊಡ್ಡದಾಗಿ ಮೋದಿಯವರು ಇನ್ಸ್ಟಾಗ್ರಾಮಲ್ಲಿ ಬಂದು ನಾವು ಕಠಿಣ ಕಾನೂನು ತರ್ತಾ ಇದ್ದೀವಿ ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ತಾ ಇದ್ದೀವಿ, ಸೋಮವಾರ ಪಾರ್ಲಿಮೆಂಟಲ್ಲಿ ಅದನ್ನ ಚರ್ಚೆ ಮಾಡಿ ಪಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ರಲ್ಲ, ಆ ಚರ್ಚೆ ನಡೀತಲ್ಲ, ಆ ಮಸೂದೆ ಬಗ್ಗೆ ಚರ್ಚೆ ನಡೀತಲ್ಲ, ಆ ಚರ್ಚೆ ನಡೆದ 2 ದಿನವೂ ಕೂಡ ಮೋದಿಯವರು ಪಾರ್ಲಿಮೆಂಟಲ್ಲಿ ಹಾಜರಿ ಇರಲಿಲ್ಲ. ಇದನ್ನು ಗಮನಿಸ್ತಾ ಇದ್ದ ಜೆನ್ಸಿಗಳಿಗೆ ಕ್ಲಿಯರಾಗಿ ಅರ್ಥ ಆಗೋಯಿತು, ಮೋದಿಗೆ ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಯಂಗ್ ಜನ್ರೇಷನ್ ಬಗ್ಗೆ, ಜೆನ್ಸಿಗಳ ಬಗ್ಗೆ ಯಾವ ಕಾಳಜಿಯೂ ಇಲ್ಲ ಅಂತ ನಮ್ಮ ಜೆನ್ಸಿಗಳಿಗೆ ಅರ್ಥ ಆಯಿತು. ಹೀಗೆ ಒಂದಾದ ಮೇಲೊಂದು ಜೆನ್ಸಿಗಳ ವಿಷಯದಲ್ಲಿ ತಪ್ಪುಗಳನ್ನ ಮಾಡ್ತಾ, ಅವರ ಕಷ್ಟಗಳನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ, ಕಡೆಗೆ ಬಂದ್ಬಿಟ್ಟು ತಾನೇ ನಿಮ್ಮನ್ನು ಕ್ಷಮಿಸ್ಬಿಟ್ಟಿದ್ದೀನಿ ಅನ್ನೋ ರೀತಿ ಹೇಳ್ದಂಥ ಮೋದಿಯವ್ರ ಬಗ್ಗೆ ಅಸಮಾಧಾನ ಯಾವ ಮಟ್ಟಕ್ಕೆ ಜಾಸ್ತಿ ಆಗಿದೆ ಅಂತಂದರೆ, ಇದು ಹೀಗೇ ಮುಂದುವರೆದ್ರೆ, ಎಲ್ಲ ಲಕ್ಷಣಗಳು ಇವೆ, ಇದು ಹೀಗೇ ಮುಂದುವರೆದ್ರೆ 2029 ಎಲೆಕ್ಷನ್ನಲ್ಲಿ 39 ಕೋಟಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜೆನ್ಸಿಗಳೇ ಮತದಾರರಾಗಿರ್ತಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಮತದಾರರು ಮೋದಿಯವರ ಯುಗಕ್ಕೆ
ಅಂತ್ಯ ಆಡುವ ಎಲ್ಲ ಸಾಧ್ಯತೆಗಳೂ ಇದೆ. ಜೆನ್ಸಿಗಳೇ 39-40 ಕೋಟಿ, ಅದರ ಮಧ್ಯೆ ಮಿಲೆನಿಯಲ್ಗಳು ಅವರನ್ನು 39-40 ಕೋಟಿ ಇರ್ತಾರೆ. ಮಿಲೆನಿಯಲ್ಗಳಲ್ಲೂ ಅನೇಕ ಮಂದಿ ಮೋದಿಯವರ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ. ನಾವೊಂದು ವಿಷಯ ಗಮನಿಸಬೇಕಿಲ್ಲಿ, 2019 ಲೋಕಸಭಾ ಚುನಾವಣೆಯಲ್ಲಿ 303 ಸೀಟ್ಗಳು ಗೆದ್ದಿದ್ದಾಗಲೂ ಕೂಡ BJP ತೊಗೊಂಡಿದ್ದಂಥ ವೋಟ್ ಶೇರು 37%. ಅವತ್ತಿಗೂ ಕೂಡ 63% ಅಷ್ಟು ಮತದಾರರು ಮೋದಿಯ ವಿರುದ್ಧ ಇದ್ದರು. ಇನ್ನು 37% ಯಾರು ಓಟ್ ಹಾಕಿದ್ರಲ್ಲ ಅವರಲ್ಲಿ ಒಂದು 22-23% ಕಟ್ಟಾ BJP ವೋಟರ್ಸ್ ಆಗಿರ್ಬೋದು, ಉಳಿದವರು ಫ್ಲೋಟಿಂಗ್ ವೋಟರ್ಸು. ಇದು ಇರ್ತಕ್ಕಂಥ ಸನ್ನಿವೇಶ. ಇಂಥ ಸನ್ನಿವೇಶ ಇರುವಾಗ 39-40 ಕೋಟಿಯಷ್ಟು ಇರುವ ಜೆನ್ಜಿ ಸಮುದಾಯ ಮೋದಿಯವರ ವಿರುದ್ಧ ನಿಂತ್ಕೊಂಡ್ರೆ ಮೋದಿಯ ಯುಗಾಂತ್ಯವನ್ನು ತಡೆಯಲು ಯಾರಿಂದಲಾದರೂ ಸಾಧ್ಯವೇ? ಯೋಚನೆ ಮಾಡಿ. ಅದಕ್ಕೋಸ್ಕರನೇ ಹೇಳಿದ್ದು ಜೆನ್ಜಿಗಳಿಂದಲೇ ಮೋದಿಯ ಯುಗಾಂತ್ಯ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.